ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ಪಲ್ಲಿ ನೆನ್ನೆ ಒಂದು ವಾಟ್ಸಪ್ ಸ್ಟೇಟಸ್ ಬಂದಿತ್ತು, ನಿಮ್ಗೆ ಗೊತ್ತಿರೋದೆ. ಅದ್ರ ಬಗ್ಗೆ ನಾನು ವೀಡಿಯೋನು ಕೂಡ ಮಾಡಿದ್ದೆ, ತುಂಬ ಜನ ನೋಡಿದ್ದೀರಾ. ಸೊ ಇವಾಗ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರೋದಕ್ಕೆ ಶುರುವಾಗಿದೆ. ಏನು ಮೆಸೇಜ್ ಅಂತಂದರೆ, ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಒಂದು ಮೆಸೇಜನ್ನು ಇವಾಗ ನಾನು ಕೂಡ ಒಂದು ಸ್ವಲ್ಪ ಲೈಟಾಗಿ ಓದ್ತೀನಿ. ಅಂತಿಮ ಸೂಚನೆ, ನಿರ್ಲಕ್ಷಿಸಬೇಡಿ, ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಓದಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬಂದಿದೆ. ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಒಂದು ಮೆಸೇಜ್ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ ಅವ್ರಗಳಿಗೆ ಫ್ರೆಂಡ್ಸ್ಗಳು ಮೆಸೇಜ್ನ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇದು ಏನು ಫಾರ್ವರ್ಡ್ ಮಾಡಿದ್ದಾರೆ, ಸೊ ಈ ಒಂದು ಮೆಸೇಜ್ನ ನಾವು ಫಾರ್ವರ್ಡ್ ಮಾಡಿಲ್ಲ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಯೂಸ್ ಆಗಲ್ವಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಇವತ್ತಿನ ವಿಡಿಯೋನ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಬಂದಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಸ್ಕ್ರೀನ್ ಮೇಲೆ ಅಂತಿಮ ಸೂಚನೆ, ನಿರ್ಲಕ್ಷಿಸಬೇಡಿ, ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಓದಿ. ಹಲೋ, ನಾನು ವರು ಪುಲ್ಯಾಣಿ, ವಾಟ್ಸಪ್ ನಿರ್ದೇಶಕ. ಈ ಸಂದೇಶವನ್ನು ನಮ್ಮ ಎಲ್ಲ ಬಳಕೆದಾರರಿಗೆ ನಾವು ವಾಟ್ಸಪ್ಪನ್ನು ಮಾರ್ಕ್ ಜುಗರ್ಬರ್ಗ್ಗೆ $19 ಬಿಲಿಯನ್ ಮಾರಾಟ ಮಾಡಿದ್ದೇವೆ ಎಂದು ತಿಳಿಸುವುದು. ವಾಟ್ಸಪ್ಪನ್ನು ಈಗ ಮಾರ್ಕ್ ಜುಗರ್ಬರ್ಗ್ ನಿಯಂತ್ರಿಸುತ್ತಾರೆ. ನೀವು ಕನಿಷ್ಠ 20 ಸಂಪರ್ಕಗಳನ್ನು ಹೊಂದಿದ್ದರೆ, ಓಕೆ, ಟಾಸ್ಕ್ ಕೊಡೋದಕ್ಕೆ ಶುರು ಮಾಡಿಕೊಂಡ್ರು. ನೀವು ಕನಿಷ್ಠ 20 ಸಂಪರ್ಕಗಳನ್ನು ಹೊಂದಿದ್ದರೆ ಈ ಪಠ್ಯ ಸಂದೇಶವನ್ನು ಕಳುಹಿಸಿ ಮತ್ತು ನಿಮ್ಮ ವಾಟ್ಸಪ್ ಲೋಗೋ 24 ಗಂಟೆಗಳಲ್ಲಿ ಆಸೆ ಹುಟ್ಟಿಸ್ತವ್ರೆ. 24 ಗಂಟೆಗಳಲ್ಲಿ ಫೇಸ್ಬುಕ್ನ F1ನೊಂದಿಗೆ ಹೊಸ ಐಕಾನ್ ಆಗಿ ಬದಲಾಗುತ್ತದೆ. ಸೊ ಫಸ್ಟ್ ಏನು ಮಾಡಿದ್ರು ಅವರು, 20 ಕಾಂಟ್ಯಾಕ್ಟ್ಸ್ಗಳು ನಿಮ್ಮ ಹತ್ರ ಇದ್ದರೆ ಆಯಿತಾ. ಸೊ ನಿಮಗೆ ಫಸ್ಟು ಎಳ್ಕೊಂಡ್ರು, ನಿಮ್ಮನ್ನು ಸೆಳ್ಕೊಂಡ್ರು. ಆವಾಗ ನಿಮ್ಗೆ ಏನು ಅನ್ಸುತ್ತೆ, 20 ಕಾಂಟ್ಯಾಕ್ಟ್ಸ್, ನನ್ನ ಹತ್ರ 1000 ಕಾಂಟ್ಯಾಕ್ಟ್ಗಳಿದ್ದಾವೆ, ಹುಡುಗರು ಕಳಿಸ್ತೀನಿ ಅನ್ನೋ ಥರ ಒಂದು ಮೈಂಡ್ನ ನಿಮ್ಮಲ್ಲಿ ತರಿಸಿ, ಅದಾದಮೇಲೆ ನೋಡಿ ಅವ್ರು ಹೆಂಗೆ ಆಸೆ ಹುಟ್ಟಿಸ್ತವ್ರೆ ಅಂತ. ಈ ಪಠ್ಯ ಸಂದೇಶವನ್ನು ಕಳುಹಿಸಿ ನಿಮ್ಮ ವಾಟ್ಸಪ್ ಲೋಗೋ 24 ಗಂಟೆಗಳಲ್ಲಿ ಫೇಸ್ಬುಕ್ F ನೊಂದಿಗೆ ಹೊಸ ಐಕಾನ್ ಆಗಿ ಬದಲಾಗುತ್ತೆ ಅಂತ ಇಲ್ಲಿ ಆಸೆ ಹುಟ್ಟಿಸಿದ್ದಾರೆ. ಸೊ ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ನಂದು ವಾಟ್ಸಪ್ ಅಪ್ಡೇಟ್ ಆಗುತ್ತೆ, ಬೇರೆ ಥರ ಬರುತ್ತೆ, ಫೇಸ್ಬುಕ್ ಥರ ಇನ್ನೂ ಹೊಸ ಫೀಚರ್ಸ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, 20 ಜನಕ್ಕೆ ಶೇರ್ ಮಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ಓಕೆ, ಸೊ ಏನಕ್ಕೆ ರೆಡಿ ಆಗ್ತಾರೆ, ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋಬೋದು, ನಂದು ವಾಟ್ಸಪ್ ಈ ಥರ F ಆಗಿದೆ, ಹಂಗೆ ಹಿಂಗೆ ಅಂತ, ನಾನೇ ಫಸ್ಟ್ ಯೂಸ್ ಮಾಡ್ತಾರೋ ಅನ್ನೋ ಥರ ಒಂದು ಆಸೆ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಅವರು ಈ ಥರ ಒಂದು ಲೈನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಕೆಳಗಡೆ ನಿಮ್ಮ ಹೊಸ ವಾಟ್ಸಪ್ಪನ್ನು ಫೇಸ್ಬುಕ್ ಸೇವೆಗಳೊಂದಿಗೆ ಸಕ್ರಿಯಗೊಳಿಸಲು ಈ ಸಂದೇಶವನ್ನು 10ಕ್ಕೂ ಹೆಚ್ಚು ಜನರಿಗೆ ಫಾರ್ವರ್ಡ್ ಮಾಡಿ, ಇಲ್ಲದಿದ್ದರೆ ನಿಮ್ಮ ಖಾತೆಯನ್ನು ಹೊಸ ಸರ್ವರ್ಗಳಿಂದ ತೆಗೆದುಹಾಕಲಾಗುತ್ತದೆ ಅಂತ ಅಂದ್ಬಿಟ್ಟು ಒಂದು ಲೈನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ ಅವ್ರದ್ದು ಮೇಯ್ನ್ ಇಂಟೆನ್ಷನ್ ಬಂದು ಈ ಒಂದು ಮೆಸೇಜ್ನ ಅವರು ಫಾರ್ವರ್ಡ್ ಮಾಡಿಸ್ಕೋಬೇಕು ಆಯಿತಾ. 10 ಜನಕ್ಕೆ ಅವರು ಲಾಸ್ಟಲ್ಲಿ 10 ಜನಕ್ಕೆ ನೀವು ಫಾರ್ವರ್ಡ್ ಮಾಡೇ ಇಲ್ಲ ಅಂತಂದರೆ, ಸೊ ನಿಮ್ಮೊಂದು ವಾಟ್ಸಪ್ನೇ ಅವರು ನೀವು ಯೂಸ್ ಮಾಡೋದಕ್ಕಾಗಲ್ಲ, ಓಕೆ, ಸರ್ವರ್ಗಳಿಂದ ತೆಗೆದಾಕ್ತೀವಿ ಅಂತ ಅವರು ಒಂದು ಡೈರೆಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ನು ನೆಕ್ಸ್ಟು ನೀವು ಇನ್ನೂ ಮೆಸೇಜ್ ತುಂಬ ಉದ್ದ ಇದೆ, ಅದನ್ನು ನೀವು ಮತ್ತೆ ಓದೋದಕ್ಕೆ ಶುರು ಮಾಡಿದ್ರೆ, ಇದು ಅಂತಿಮ ಸೂಚನೆ, ಎಲ್ಲರಿಗೂ ನಮಸ್ಕಾರ, ಎಲ್ಲ ಎಚ್ಚರಿಕೆಗಳಿಗೂ ನಿಜವೆಂದು ತೋರುತ್ತದೆ, ಅದು ಇದು ಅಂದ್ಕೊಂಡು ಹಂಗೆ ಹಿಂಗೆ ಅಂದ್ಬಿಟ್ಟು ಕಥೆ ಎಲ್ಲ ಹೊಡೆದ್ಬಿಟ್ಟವ್ರೆ. ಸೊ ಇದನ್ನೆಲ್ಲ ನೀವು ಫುಲ್ಲು ಕಂಪ್ಲೀಟಾಗಿ ಓದಿದ್ರೆ ಅಲ್ಲಿ ಮೇಯ್ನ್ ಥೀಮ್ ನಿಮಗೆ ಸಿಗೋದು ಈ ಒಂದು ಮೆಸೇಜ್ನ ನೀವು ಫಾರ್ವರ್ಡ್ ಮಾಡಬೇಕು 10 ಜನಕ್ಕೆ ಅಂತ. ಓಕೆ, ಸೊ ಇವಾಗ ಈ ಒಂದು ಮೆಸೇಜ್ ಫೇಕಾ ಇಲ್ವ ಅಂತ ಹೇಳುವಂಥ ಸಮಯ. ಸೊ ಮೊದಲನೇದಾಗಿ ಈ ಒಂದು ಮೆಸೇಜ್ ಖಂಡಿತವಾಗ್ಲೂ ಇದು ಫೇಕ್ ಮೆಸೇಜ್ ಆಗಿರುತ್ತೆ. ಸೊ ಆ ಒಂದು ಮೆಸೇಜನ್ನು ನೀವು ಮೇಲ್ಗಡೆ ಅಲ್ಲಿ ತೋರಿಸುತ್ತೆ, ನಿಮಗೆ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ತೋರಿಸ್ತದೆ ಮೆಸೇಜಲ್ಲಿ. ಸೊ ಆ ಥರ ಬಂದಿದೆ ಅಂತಂದರೆ ತುಂಬ ಜನ ಅದನ್ನು ಫಾರ್ವರ್ಡ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇದನ್ನು ಯಾವುದೇ ಕಾರಣಕ್ಕೂ ವಾಟ್ಸಪ್ ಅವರು ಇದನ್ನು ಅಪ್ಡೇಟ್ ಕೊಟ್ಟಿಲ್ಲ. ಏನೇ ಒಂದು ವಾಟ್ಸಪ್ ಅವರು ಹಂಗೇನಾದರೂ ಅಪ್ಡೇಟ್ನ ಕೊಟ್ಟರೆ ಅವರ ಒಂದು ಟ್ವಿಟರ್ ಅಕೌಂಟಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಆ್ಯಂಡ್ ಅವ್ರದ್ದು ವೆರಿಫೈಡ್ ಅಕೌಂಟ್ಗಳು ತುಂಬ ಇದ್ದಾವೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಇದರಲ್ಲೆಲ್ಲ ಅವರು ಒಂದು ನೋಟಿಸ್ನ ಕಳಿಸ್ಬಿಡ್ತಾರೆ. ಇವಾಗ ವಾಟ್ಸಪ್ ಪ್ರೈವಸಿ ಅಪ್ಡೇಟ್ ಬಂತು ತಾನೆ, ಸೊ ಆ ಥರ ಅವರು ಅಫಿಷಿಯಲ್ ಆಗಿ ಅವರ ಒಂದು ಅಕೌಂಟಲ್ಲೇ ಹಾಕ್ಬಿಡ್ತಾರೆ. ಸೊ ಈ ಥರ ಒಂದು ವಾಟ್ಸಪ್ ಮೆಸೇಜಸ್ಗಳು ಏನು ಫಾರ್ವರ್ಡ್ ಮೆಸೇಜಸ್ಗಳು ಬರುತ್ತೆ, ಇದೆಲ್ಲ ಫುಲ್ಲು ಫೇಕ್. ಓಕೆ, ಯಾವುದನ್ನು ಕೂಡ ನಂಬೇಡಿ ಅಂತ ಹೇಳ್ತಾ, ಸೊ ಈ ಒಂದು ಮೆಸೇಜ್ ಯಾವ ರೇಂಜ್ಗೆ ಫಾರ್ವರ್ಡ್ ಆಗಿದೋ ಆ ರೇಂಜ್ಗೆ ನಾನು ಈ ಒಂದು ವಿಡಿಯೋ ಬೇರೆಯವ್ರಿಗೆ ಶೇರ್ ಆಗಬೇಕು. ಯಾಕೆಂದರೆ ತುಂಬ ಜನ ಆ ಒಂದು ಮೆಸೇಜನ್ನ ನಂಬಿ ಶೇರ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅದು ಸುಳ್ಳು ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬೇಕು. ಆದಷ್ಟು ಬೇಗ ಶೇರ್ ಮಾಡಿ. ಈ ಒಂದು ಮೆಸೇಜ್ ಬಗ್ಗೆ ನೀವು ಬಂದರೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ನೆನ್ನೆ ವಾಟ್ಸಪ್ ಸ್ಟೇಟಸ್ ವಾಟ್ಸಪ್ ಅವರೇ ಹಾಕಿದ್ರು. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಇಲ್ಲಿ ಇವಾಗ ನಾನು ವಿಡಿಯೋ ಹಾಕ್ತೀನಿ ನೋಡಿ. ಆ್ಯಂಡ್ ನೀವು ಮನೇಲೆ ಕೂತ್ಕೊಂಡು ಏನಾದರೂ ಅರ್ನಿಂಗ್ಸ್ನ ಮಾಡಬೇಕು, ಹಣನ ಸಂಪಾದಿಸಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ನನ್ನ ವ್ಲಾಗ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇಲ್ಲಿ ಲಿಂಕ್ ಹಾಕ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.